ಬೋರಿಂಗ್ ಆಸ್ಪತ್ರೆಯ ಗೇಟ್ ಅನ್ನು ಓಪನ್ ಮಾಡಿದ್ದಾರೆ ಸಿಬ್ಬಂದಿ. ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರ್ತಾರೆ ಅಂತ ಗೇಟ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಈಗ ಗೇಟ್ ಓಪನ್ ಆಗಿದೆ. ಮೇನ್ ಗೇಟ್ ಕ್ಲೋಸ್ ಆಗಿ ರೋಗಿಗಳು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ರೋಗಿಗಳು ಅನುಭವಿಸ್ತಾ ಇರುವಂಥ ಪರಿಸ್ಥಿತಿ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಈಗ ಗೇಟ್ ಓಪನ್ ಆಗಿದೆ. ಗೇಟ್ ಓಪನ್ ಮಾಡಿಸಿದ್ದಾರೆ ಪೊಲೀಸರು. ರೋಗಿಗಳಿಗೆ ತೊಂದರೆ ಕೊಡಬೇಡಿ ಅಂತ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತಡರಾತ್ರಿಯಲ್ಲಿ ಪ್ರಜ್ವಲ್ ರೇವಣ್ಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ SIT ಅಧಿಕಾರಿ ವಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಈಗ ಬೆಂಗಳೂರಿನಲ್ಲಿರ್ತಕ್ಕಂತಹ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಬರ್ತಾರೆ. ಏನು ಒಂದು 9 ರಿಂದ 10 ಗಂಟೆ ಸಮಯದಲ್ಲಿ ಇವರನ್ನು ಬೋರಿಂಗ್ ಹಾಸ್ಪಿಟ್ಲ್ಗೆ ಟೆಸ್ಟ್ಗೆ ಅಂತ ಕರ್ಕೊಂಬರ್ತಾರೆ. ಅದರ ಪ್ರಿಕಾಷನರಿಯಾಗಿ ಏನು ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಬಿಗಿ ಬಂದೋಬಸ್ತ್ ಮಾಡಿರೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಆದರೆ ರೋಗಿಗಳ ಕಡೆಯವರಾಗಲಿ ರೋಗಿಗಳ ಸಂಬಂಧ ಕಡೆಯವರಾಗಲಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಅನ್ನೋದು ಒಂದು ವಿಚಾರ. ಯಾಕಂದರೆ ಪೇಷಂಟ್ಸ್ ಬರ್ತಾರೆ, ಆ ಪೇಷಂಟ್ಸ್ ಕೂಡ ಈಗಾಗಲೇ ಸ್ಥಳದಲ್ಲೇ ಏನು ನೋಡಿ, ಈಗ ಎಕ್ಸಾಂಪಲ್ ನೋಡ್ತಾ ಇದ್ವಿ, ಆಟೋದಲ್ಲಿ ನೋಡ್ತಾ ಇದ್ವಿ, ಯಾವ ವಾಹನವನ್ನು ಕೂಡ ಇಲ್ಲಿ ತಡಿತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ವಾಹನಗಳನ್ನು ಹೊರಗಡೆನ ತಡೆದು ನಂತರ ಆ ಪೇಷಂಟ್ಸ್ ಕೂಡ ಹೊರಗಡೆ ಕಳಿಸ್ತಾ ಇರ್ತಕ್ಕಂಥ ಕೂಡ ಸಾಕಷ್ಟು ಕಡೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗ ಬಂದೋಬಸ್ತ್ ವಿಜುವಲ್ನ ನೋಡ್ತಾ ಇದ್ದೀವಿ. ಇಲ್ಲಿ ಬೋರಿಂಗ್ ಹಾಸ್ಪಿಟ್ಲ್ ಎಮರ್ಜೆನ್ಸಿ ವಾರ್ಡ್ ಅಂತ ಏನು ಹೇಳ್ತೀವಿ, ತುರ್ತು ನಿಗಾ ಘಟಕ ಏನಿದೆ, ಈ ಘಟಕದಲ್ಲಿ ಏನು ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ. ಈಗ ಯಾರೇ ಒಳಗಡೆ ಪೇಷಂಟ್ಸ್ ಇದ್ದರೂ ಕೂಡ ಅವ್ರಿಗೆ ಸಂಬಂಧಿಕರಾಗಲಿ ಅವ್ರನ್ನಾಗಲಿ ಒಳಗಡೆ ಬಿಡದೆ ಆಚೆಗೆ ಕೂಡ ಪೊಲೀಸರು ಕಳಿಸ್ತಾ ಇರ್ತಕ್ಕ ಬೆಳಗ್ಗೆಯಿಂದ ನಡೀತಾ ಇರತಕ್ಕಂಥ ಪ್ರಕ್ರಿಯೆ. ಇದರಿಂದ ರೋಗಿಗಳ ಸಂಬಂಧಿಕರು ಕೂಡ ಸಾಕಷ್ಟು ಬೇಸರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೂಡ ಈಗಾಗಲೇ ವರದಿ ಆಗಿರ್ತಕ್ಕಂಥದ್ದು. ಜೊತೆಗೆ ಏನಂತಂದರೆ ಈಗ ರೋಗಿ ಸಂಬಂಧಿಕರಾಗಿರ್ಬೋದು ಅಥವಾ ಸ್ಟಾಫ್ ಕೂಡ ಸಾಕಷ್ಟು ಜನ ಎಲ್ಲರನ್ನು ಕೂಡ ವಾಪಸ್ ಕಳಿಸಿ ಸಾಕಷ್ಟು ಜನಕ್ಕೆ ಸಾರ್ವಜನಿಕವಾಗಿ ತೊಂದರೆ ಮಾಡ್ತಿರ್ತಕ್ಕಂಥದ್ದು. ಸಾಕಷ್ಟು ಜನ ಸಿಬ್ಬಂದಿ ಕೂಡ ಹೊರಗಡೆ ಕಳಿಸ್ತಾ ಇರ್ತಕ್ಕಂಥ ಕೂಡ ದೃಶ್ಯಗಳನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಒಳಗಡೆ ಯಾರು ಇರಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಪ್ರಕ್ರಿಯೆ ನಡೆಯಲಿ, ಆತ ಒಬ್ಬ ಸಾಮಾನ್ಯ ಒಬ್ಬ MP ಇರ್ಬೋದು, ಅದು ಯಾರೇ ಇರ್ಬೋದು, ಸಾಮಾನ್ಯ ಪ್ರಜೆ ಕೂಡ ಆದ. ಆದರೆ ಇಷ್ಟೊಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕಂಥದ್ದು ಎಷ್ಟು ಮಾತ್ರ ಸರಿ ಅನ್ನೋದು ಕೂಡ ಈಗ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ದೃಶ್ಯಗಳು ನೋಡ್ತಾ ಇದ್ದೀವಿ. ರೋಗಿಗಳ ಕಡೆ ಇರ್ಬೋದು, ಸಂಬಂಧಿಕರಾಗಲಿ ಚೆಕಿಂಗ್ ಮಾಡಿ ಕಳಿಸ್ತಾ ಇರೋ ದೃಶ್ಯಗಳು ಕೂಡ ನಾವೀಗ ನೋಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ಸ್ಟಾಫ್ ಕೂಡ ಸಾಕಷ್ಟು ಜನ ಹೊರಗಡೆ ಬರ್ತಾ ಇರೋ ದೃಶ್ಯಗಳು ಕೂಡ ನೋಡ್ತಾ ಇದ್ದೀವಿ. ಏನಂತಂದರೆ ಈಗ ಈ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಏನು ಮಧ್ಯಾಹ್ನ 9 ರಿಂದ 10 ಗಂಟೆ ಸಮಯದಲ್ಲಿ ಏನು ಈ ಒಂದು ಆಸ್ಪತ್ರೆ ಹತ್ರ ಬರ್ತಾರೆ. ಈ ಬೆಳಗ್ಗೆ 6 ಗಂಟೆಯಿಂದಲೇ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿರೋದ್ರಿಂದ ರೋಗಿಗಳು ಒಳಗಡೆ ಬರೋಕ್ಕಾಗಲಿ ಅಥವಾ ರೋಗಿಗಳ ಸಂಬಂಧ ಒಳಗಡೆ ಬರೋಕ್ಕೆ ಸಾಕಷ್ಟು ತೊಂದರೆ ಆಗ್ತಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಬೆಂಗಳೂರು. ಇನ್ನು ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಒಂದು ಮಾಡು ಅಂತಂದರೆ 11 ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಹೇಳೋದು. ಯಾಕಂತಂದರೆ ಕರ್ಕೊಂಡು ಬರ್ತಾ ಇರೋದು ಒಬ್ಬ ಅತ್ಯಾಚಾರಿ ಅಥವಾ ಅತ್ಯಾಚಾರದ ಆರೋಪ ಹೊತ್ತಿರುವಂಥ ಕಳಂಕಿತ ಸಂಸದನನ್ನು. ಇನ್ನು ನೋಬೆಲ್ ಅವಾರ್ಡ್ ಪಡ್ಕೊಂಡು ಬಂದಿರೋದ ಜರ್ಮನಿಯಿಂದ ಅಥವಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಕರ್ಕೊಂಡು ಬರ್ತಾ ಇರೋದು ಒಬ್ಬ ಅತ್ಯಾಚಾರದ ಆರೋಪ ಹೊತ್ತಿರುವಂಥ ವ್ಯಕ್ತಿಯನ್ನು. ಅದಕ್ಕೆ ಬೇಕಾಗಿ ಜನರಿಗೆ ತೊಂದರೆ ಕೊಡೋದು, ಅದಕ್ಕೆ ಹೇಳೋದು ಒಂದು ಮಾಡು ಅಂತ ಹೇಳಿದ್ರೆ 11 ಮಾಡೋದಿಲ್ಲ. ಸೊ ಈಗ ಗೇಟ್ ಓಪನ್ ಆಗಿದೆಯಂತೆ, ಮೇನ್ ಗೇಟನ್ನು ಓಪನ್ ಮಾಡಿದ್ದಾರಂತೆ. ಒಬ್ಬ ಅತ್ಯಾಚಾರದ ಆರೋಪಿಯನ್ನು ಕರ್ಕೊಂಡು ಬರೋ ಸಂದರ್ಭದಲ್ಲಿ ಇದು ಸ್ವಾಗತ. ಅದಕ್ಕೆ ಬೇಕಾಗಿ ಎಲ್ಲ ಗೇಟೆಲ್ಲ ಕ್ಲೋಸ್ ಮಾಡೋದು. ನಾರ್ಮಲ್ ಆಗಿ ಒಬ್ಬ ಆರೋಪಿಯನ್ನು ಹೆಂಗೆ ಕರ್ಕೊಂಡು ಬರಬೇಕು ಹಂಗೆ ಕರ್ಕೊಂಡು ಬಂದರೆ ಸಾಕು. ಏನು ಇವ್ರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಜನ ಬಂದಲ್ಲಿ ಮುತ್ತಿಗೆ ಹಾಕ್ತಾರೆ ನೋಡಿ. ಇವ್ರದೆಲ್ಲ ಎಲ್ಲ ಓವರ್ ಆಗಿ ಮಾಡೋದು ಅಂತಂದರೆ ಇದಕ್ಕೆ. ಜನ ಪಾಪ ಬಂದಿರೋದು ಸರ್ಕಾರಿ ಆಸ್ಪತ್ರೆ ಟ್ರೀಟ್ಮೆಂಟ್ಗೋಸ್ಕರ ಬಂದಿರ್ತಾರೆ. ಎಲ್ಲೆಲ್ಲಿಂದಲೋ ದೂರದಿಂದ ಬಂದು ಟ್ರೀಟ್ಮೆಂಟ್ಗೋಸ್ಕರ ಬಂದಿರ್ತಾರೆ. ಇವ್ರು ಯಾರೋ ಬರ್ತಾರೆ, ಇವ್ರು ಯಾರೋ ಏನೋ ಆರೋಪವನ್ನು ಹೊತ್ಕೊಂಡು ಬಂದವರನ್ನು ಮೆಡಿಕಲ್ ಟೆಸ್ಟ್ ಮಾಡಬೇಕು ಅಂತ ಗೇಟ್ ಕ್ಲೋಸ್ ಮಾಡ್ತಾರೆ ಅಂತಂದರೆ ಅರ್ಥ ಇದೆಯಾ? ಸದ್ಯ ನ್ಯೂಸ್ ಫಸ್ಟಲ್ಲಿ ವರದಿ ಪ್ರಸಾರ ಆದ ನಂತರ ಈಗ ಗೇಟ್ ಓಪನ್ ಆಗಿದೆಯಂತೆ. ಪೊಲೀಸರೇ ಬಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ, ತೆಗೆದು ಬಿಡಿ, ಹಂಗೆಲ್ಲ ಜನರಿಗೆ ಕಿರುಕುಳ ಕೊಡಬೇಡಿ ಅಥವಾ ಜನರಿಗೆ ಉಪದ್ರ ಆಗೋ ಥರ ಮಾಡಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.